ಇವತ್ತು ಅದೇ ಬಿಗ್ ಬಾಸ್ 12 37 ಕೋಟಿ ಆಗಿದೆ ಅಂದ್ರೆ ಬಿಗ್ ಬಾಸ್ ಯಾವ ಲೆವೆಲ್ ಹೋಗಿದೆ ನೋಡಿ. ಯಾಕೆ ಹೇಳಿ, ಬಿಗ್ ಬಾಸ್ ಚಾನಲ್ ನಂಬರ್ 1 ಬಂದಿದೆ, ನಂಬರ್ 1 ಬಂದಿದೆ. ಯಾಕೆ ಹೇಳಿ, ನಮ್ ಗಿಲ್ಲಿ ಇರೋದಕ್ಕೆ. ಅವತ್ತು ಹನುಮಂತ ಅವ್ರಿದ್ದಾಗ 5 ಲಕ್ಷ ಕೋಟಿ ಓಟ್ ಬಂದಿತ್ತು, ಇವಾಗ 37 ಕೋಟಿ. ಯಾಕೆಂದ್ರೆ ಕಲರ್ಸ್ ಕನ್ನಡ ನಂಬರ್ 1 ಚಾನಲ್ ಇದೆ. ಯಾಕೆಂದ್ರೆ ನಮ್ ಬಾಸ್ ಇಂದ ಬಡವ್ರ ಮಕ್ಕಳು ಬೆಳಿಬೇಕು, ಇಂತ ಚಾನ್ಸ್ ಎಲ್ರಿಗೂ ಸಿಗ್ಬೇಕು. ನಾವ್ ಇನ್ನು ಬೆಳೆಸ್ತೀವಿ, ಇನ್ನು ಬೆಳಿತಾನೆ ಅವನು. ಬಡವ್ರ ಮಕ್ಕಳು ಬೆಳಿಬೇಕು, ರೈತರ ಮಗ ಬೆಳಿಬೇಕು. ಗಿಲ್ಲಿ ನಾವು ನೋಡ್ತಾ ಇರೋದು ಈ ಸೀಸನ್ 12 ಸೀಸನ್ ಇದೇ ಫಸ್ಟ್ ಟೈಮ್. ನಾನು ಇಷ್ಟೊಂದು ಇಷ್ಟ ಆಗೈತೆ. ಟಕರು ಟಮಟೆ ಇಟ್ಟು ಗಿಲ್ಲಿ ಅಲ್ಟಿಮೇಟ್ ಸೂಪರ್ ಹತ್ರ ಅಲ್ವಣ. ಇವಾಗ ಒಳಗಿದ್ದವರೆಲ್ಲ ಶ್ರೀಮಂತರೇ, ಬಡವ್ರು ಯಾರು? ಗಿಲ್ಲಿನ ಬಿಟ್ರೆ ಬಡವ್ರು ಯಾರಿಲ್ಲ ಒಳಗೆ. ಗಿಲ್ಲಿನ ಬಿಟ್ರೆ ಬಡವ್ರು ಯಾರಿಲ್ಲ ಒಳಗೆ, ಎಲ್ಲ ಶ್ರೀಮಂತರೇ. ಬಡವ ಆದ್ರೆ ಗಿಲ್ಲೇ ಗೆಲ್ಬೇಕಂತ ನಮ್ಮ ಆಸೆ. ಬಡವಣ ರೈತ ಮಗ, ಅವ್ನು ರೈತ ಮಗ. ನಮ್ ಪಕ್ಷ ನಾವು ದುಡ್ತೀವಿ, ಗಿಲ್ಲಿನ ದುಡ್ತಾರೆ, ಗಿಲ್ಲಿ ಅಪ್ಪ ಅಮ್ಮರ ದುಡ್ತಾರೆ, ನಾವನ ದುಡ್ತೀವಿ ಅಲ್ವಣ. ಎಲ್ಲ ಐತೆ, ಅವ್ರ ಅಪ್ಪ ಅಮ್ಮನು ದುಡ್ತವ್ರೆ ಪಾಪ, ನಮ್ಮಂಗ ಕಷ್ಟ ಪಡ್ತವ್ರೆ. ಅಲ್ಲಿ ಒಳಗಿದ್ದವ್ರೆಲ್ಲ ಶ್ರೀಮಂತರೇ, ಬಡವ ಯಾರು? ಗಿಲ್ಲಿ ಗೆಲ್ಬೇಕಂಬದ್ ನಮ್ಮ ಆಸೆ. ಗಿಲ್ಲಿ ಗೆಲ್ಬೇಕು. ಸತೀಶ್ ಒಂದ್ ಮಾತು ಹೇಳಿದ್ದ, ಗಿಲ್ಲಿ ಗೆಲ್ಲಕ್ಕಾಗಲ್ಲ, ಗೆದ್ರೆ ನಮ್ ಮಿಸಿ ಬೋಳ್ಸ್ತೀನಿ ಅಂತ. ಗಿಲ್ಲಿ ಗೆದ್ದೇ ಗೆಲ್ತಾನೆ, ಅವ್ನ್ ಬೋಳ್ಸ್ಬೇಕು. ಅವ್ನು ಹೇಳಿದ ಮಾತಿಗೆ ಒಪ್ಕೋಬೇಕು. ಶ್ರೀಮಂತರು ಎಲ್ಲ ಒಳಗಿದ್ದವರೆಲ್ಲ ಅಣ್ಣ ಅಶ್ವಿನ್ ಗೌಡಗೆ ಏನಾಗಿದೆ ಅಣ್ಣ? ಮಾಸ್ತ್ ಆಸ್ತಿ ಗಳಿಸವ್ರೆ, ಮಾಸ್ತ್ ಮಾಡವ್ರೆ ಅವರು. ಅವ್ರಿಗೇನ ಉದ್ದೇಶ? ಅವರು ಸುಮ್ಮನೆ ಆಡ್ಬೇಕಷ್ಟೇ ಅಲ್ವಾ? ನಮ್ ಗಿಲ್ಲಿ ಬಡವ, ರೈತ ಮಿತ್ರ, ರೈತರ ಮಗ ಅವನು, ಜನಗಳಿಸಿದ ಮಗ ಅವನು, ಜನಗಳಿಸಿದ ಮಗ ಅವನು, ಜನಗಳಿಸಿದ ಮಗ, ರೈತ ಮಗ ಅವನು. ರೈತ ಮಗ ಗೆಲಿಬೇಕು, ರೈತ ಮಗ ಗೆಲಿಬೇಕು ನಮ್ಗಷ್ಟೇ. ಕಷ್ಟ ಪಡ್ತಾರೆ, ರೈತ ಮಗ ಗೆಲಿಬೇಕು. ಗಿಲ್ಲಿ ಇವಾಗ ರೈತರ ಮಕ್ಳು ಬೆನ್ನೆಲ್ಲ ಬಿದ್ದಂಗ ಅದು ವ್ಯವಸಾಯ ಬೆಳೆದು ನಮ್ಗೆ ಗೊತ್ತದು. ಬಡವ್ರ ಮಕ್ಳು ನಮ್ಗೆ ಗೊತ್ತದು. ಓಕೆನಾ? ಅಪ್ಪು ಬಾಸ್ ಹೆಂಗೆ ಇದ್ದಾವೆ ನಾವು ಹಂಗಿದ್ದೀವಿ. ಅದು ಬೆನ್ನೆಲುಬು ಅದು. ಓಕೆನಾ? ಗಿಲ್ಲಿ ಬಡವ್ರ ಮಕ್ಳು ನಾವು, ಅದಕ್ಕೆ ನಾವು ಓಟ್ ಹಾಕಿರೋದು. ನಾವು ಗಿಲ್ಲಿ ವಿನ್ನರ್ ಆಗ್ಬೇಕು. ನಾವು ಹಾಕ್ಲೇಬೇಕಣ್ಣ. ಎಷ್ಟು ಓಟ್ ಹಾಕಿವಿ ಗೊತ್ತಾ? ನಾವು 100ಕ್ಕೆ ಹಾಕಿವಿ. ನಾವು 99 ಹಾಕಿವಿ. ನೋಡಿ ಸರ್, ಬಳ್ಳಾರಿಯಿಂದ ಬಂದಿದ್ದೀವಿ. ಕೇಳಿ ಸರ್, ಗಿಲ್ಲಿ 100% ಗೆಲ್ತವ್ರೆ. ಬಳ್ಳಾರಿಯಿಂದ ಈ ಸಲ ಗೆಲ್ಲೋದು ಪಕ್ಕ, ಗಗನ ಉರ್ಕೊಳ್ಳೋದು ಪಕ್ಕ. ಇಲ್ಲೆಲ್ಲ ಬಳ್ಳಾರಿಲಿದ್ದ ಬಂದಿದೀವಿ. 100% ಗಿಲ್ಲಿ ಗೆಲ್ತವ್ರೆ ಪಕ್ಕ. 100% ಗೆಲ್ತವ್ರೆ. ಓಟ್ ಹಾಕಿದ್ರೆ ನಾವು, ನಮ್ಗೆ ನಂಬಿಕೆಲ್ವಾ? ಅಲ್ಲ, ಓಟ್ ಹಾಕಿದ್ರೆ ನಾವು, ನಮ್ಗೆ ನಂಬಿಕೆಲ್ವಾ? ಪಕ್ಕ ಗೆಲ್ತವ್ರೆ.